ವಕ್ಫ್ ನೋಟಿಸ್ ವಿಚಾರದಲ್ಲಿ ಸಮರ್ಥನೆ ಮಾಡೋದಕ್ಕೆ ಹೋಗಲ್ಲ. ಯಾವ ಪಾರ್ಟಿ ಮಾಡಿದೆ ಮಾಡಿಲ್ಲ ಅನ್ನೋದು ಮುಖ್ಯ ಅಲ್ಲ. ನಮ್ಮವರು ಕೊಟ್ಟಿದ್ರು, ಅದಕ್ಕೆ ನಮ್ಮ ಸಮ್ಮತಿ ಇಲ್ಲ. ವಕ್ಫ್ ನೋಟಿಸ್ ವಿಚಾರಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಕ್ಫ್ ಕೆಲವೆಡೆ ಗೊಂದಲವನ್ನ ಸೃಷ್ಟಿ ಮಾಡಿಬಿಟ್ಟಿದೆ. ಕೆಲವೆಡೆ ನೋಟಿಸ್ ಕೊಟ್ಟಿದೆ, ಇನ್ನು ಕೆಲವೆಡೆ ನೋಟಿಸ್ ಕೊಡದೆ ಆಸ್ತಿ ವಕ್ಫ್ ಆಗ್ಬಿಟ್ಟಿದೆ. ಪಾಲಿಕೆ ಈ ರೀತಿ ಸೇರಿಸಿಕೊಂಡಿದೆ. ನಮ್ಮ ಹೋರಾಟ ಪಕ್ಷದ ನೆಲೆಗಟ್ಟಿನಲ್ಲಿ ನಡೆಯುತ್ತೆ. ಸದ್ಯ ನಮ್ಮ ಪಕ್ಷದ ವರಿಷ್ಠರು ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಹೋರಾಟಕ್ಕೆ ಯಾರ ಪರ್ಮಿಷನ್ ಕೂಡ ಅವಶ್ಯಕತೆ ಇಲ್ಲ. ಇದಕ್ಕೆ ರಾಜ್ಯಾಧ್ಯಕ್ಷರಾಗಿ ಎಲ್ಲರೂ ಒಗ್ಗೂಡಬೇಕು ಅಂತ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಸಂಕರಣ ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಗೆ ನಾವು ಎಲ್ಲ ಸಬ್ಮಿಟ್ ಮಾಡ್ತೀವಿ. ನಂಬರ್ 1. ನಂಬರ್ 2, ನಮಗೆ ನ್ಯಾಯವಾದಿಗಳ ಜೊತೆ ಚರ್ಚೆ ಮಾಡ್ಲಿಕ್ಕತ್ತೀವಿ. ಇದನ್ನು PIL ಹಾಕ್ಬೇಕು. ಯಾವ್ದ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನು ನಾವು ಇದಕ್ಕೆ ಅವಕಾಶ ಇದೆ, ಕಾನೂನಿನಲ್ಲಿ ನಾವು ಅಲ್ಲಿ ಕೇಳಲಿಕ್ಕೆ ಅವಕಾಶ ಇದೆ. ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಎಲ್ಲ ರೀತಿಯ ಕಾನೂನಿನ ಒಂದು ಸಹಾಯ ನೊಂದ ಜನರಿಗೆ ನಾವು ಕೊಡುವಂಥದ್ದು. ಒಂದು ಸುಮಾರು ರಾಜ್ಯ ಸರ್ಕಾರಕ್ಕೂ ಕೇಳ್ತೀವಿ, ಕೇಂದ್ರ ಸರ್ಕಾರಕ್ಕೂ ಕೇಳ್ತೀವಿ. ಕೇಂದ್ರ ಸರ್ಕಾರ ಕೇಳೋದನ್ನು ಟ್ರಿಬ್ಯುನಲ್ ರದ್ದು ಮಾಡಿ, ಇಡೀ ಇದನ್ನೇ ಸ್ಕ್ರ್ಯಾಪ್ ಮಾಡಿ ಅವ್ರಿಗೆ ಕೇಳ್ತೀವಿ. ಇವ್ರಿಗೆ ಕೇಳ್ತೀವಿ. ನಮ್ಮ ಅರವಿಂದ್ ಲಿಂಬಾವಳಿ ಹೇಳ್ದಂಗೆ 1974 ನೀವೇನು ಗೆಜೆಟ್ ನೋಟಿಫಿಕೇಶನ್ ರಾಜ್ಯದಾಗ ಮಾಡಿರಲ್ಲ, ಅವೆಲ್ಲ ರದ್ದುಪಡಿಸಿ. ಒಂದು ಉತ್ತಾರಿ ಒಳಗೂ ವಕಫ್ ಬರಬಾರ್ದು. ಬಿಜಾಪುರ DC ವಕಫ್, ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫ್, ಡಿಸ್ಟ್ರಿಕ್ಟ್ ಸಿವಿಲ್ ಹಾಸ್ಪಿಟಲ್ ವಕಫ್. ಸರ್ ಎಲ್ಲಾನು ವಕಫ್ ವಕಫ್ ವಕಫ್. ಇನ್ನೇನು ನಮ್ಮ MB ಪಾಲ್ಡ್ರದೊಂದು BID ಒಂದು ಸ್ವಲ್ಪ ವಕಫ್ ಮಾಡಿದ್ರೆ ಗೊತ್ತಾಗ್ತೈತಲ್ಲ. ಮಾಹಿತಿ ಬೇಕಲ್ಲ, ನಮ್ಗೆಲ್ಲ ಮಾಹಿತಿ ಬೇಕಲ್ಲ ಸರ್. ನಾವು BJP ಭಾಗನೇ ಅಲ್ರಿ. ನಾವು ಯಾರು ಸರ್ ನೋಡ್ರಿ, ಕೇಂದ್ರ ಸಚಿವರು ಬಂದ್ರು ಅಂದ್ರೆ ಕೇಂದ್ರದ BJP ಕೇಂದ್ರ ಸರ್ಕಾರ ನಮ್ ಬೆಂಬಲ ಐತ ಇಲ್ಲ ಅಂತ ನಿಮ್ಗೆ ಅನಿಸ್ತೈತೋ ಇಲ್ಲ? ನೇರವಾಗಿ ಒಬ್ಬ ಕೇಂದ್ರ ಸಚಿವ ಬಂದು 4 ದಿವಸ ಅಹೋರಾತ್ರಿ ಇದು ಮಾಡಿ ಪ್ರಹ್ಲಾದ್ ಜೋಶಿ ಅವರು ಬಂದ್ರು, ನಮ್ಮ ಸೋಮಣ್ಣ ಅವ್ರ ಬೆಂಬಲ ಕೊಟ್ರು. ಎಲ್ಲ ರೀತಿಯಿಂದ ನಾನು ಯಾವ್ದು ಇವರು ಜಗದಾಂಬಿಕಾ ಪಾಲ್ ಅವರು ಬಂದ್ರು. ನಾವು ಒಂದು ಜಿಲ್ಲೆಯಲ್ಲಿ ಮೊದಲು ಪ್ರಾರಂಭ ಮಾಡಿದ್ವಿ. ಇಡೀ ರಾಜ್ಯಾದ್ಯಂತ ಮಾಡಿದ್ರಲ್ಲಿ ಹೋರಾಟ 6 ವರ್ಷಕ್ಕೂ ಮಾಡಿದ್ರು. ಎಲ್ಲ BJP ನಾಯಕರು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಮೊನ್ನೆ 4ನೇ ತಾರೀಕಿಗೆ ಏನು ಹೋರಾಟ ಆಯ್ತಲ್ರಿ ರಾಜ್ಯಾದ್ಯಂತ ವಕಫ್ ಇದರ ವಿರುದ್ಧ ಹೋರಾಟದಲ್ಲಿ ಇಡೀ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಸಮಗ್ರ ಕಾರ್ಯಕರ್ತ ಬಂಧು ಭಗಿನಿಯರು ಕೂಡಿ ಎಲ್ಲರೂ ಮಾಡಿದ್ವಿ. ಮೌನ ಅರ್ಥ ಸಮ್ಮತಿ ಲಕ್ಷಣ. ಸರ್ ಮಾಹಿತಿ ಸಂಗ್ರಹಣ ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಗೆ ನಾವು